ದಾಳಿಗೆ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಬರಿ. ಖಮೇನಿ ಭದ್ರಕೋಟೆಯಾದಂತ ಬೈತ್ ರಹಬರಿ ಭಸ್ಮ. ಸುಪ್ರೀಂ ಲೀಡರ್ ಖಮೇನಿ ಜೊತೆಗೆ 48 ಅಧಿಕಾರಿಗಳು ಕೂಡ ಬಲಿಯಾಗಿದ್ದಾರೆ. ಒಂದು ಫೋನ್ ಕರೆ, 30 ಬಾಂಬ್ಗಳು, ಖಮೇನಿ ಉಡೀಸ್. ನೋಡಿ, ಖಮೇನಿಯನ್ನ ಮುಗಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಹಳಷ್ಟು ಬಾರಿ ಪ್ರಯತ್ನ ಆದ್ರೂ ಸ್ವಲ್ಪ ಕೂದಲೆಳೆ ಅಂತಾರಲ್ಲ, ಹಂಗ್ ಮಿಸ್ ಆಗ್ಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಮಾತ್ರ ಹತ್ಯೆ ಮಾಡ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಒಂದು ಫೋನ್ ಕರೆ, 30 ಬಾಂಬ್ಗಳು, ಖಮೇನಿ ಹತ್ಯೆ. ಖಮೇನಿ ಹತ್ಯೆಗೆ ಅಮೆರಿಕ ಆಪರೇಷನ್ ಮಾಡಿದ್ ಹೇಗಿತ್ತು ಗೊತ್ತಾ? ಇಸ್ರೇಲ್ ಸೇನೆ ಖಮೇನಿಯನ್ನ ಟ್ರ್ಯಾಕ್ ಮಾಡಿದಾದ್ರು ಹೆಂಗ್ ಮುಗಿಸ್ಬಿಟ್ರಪ್ಪ ಅನ್ನೋದು ಪ್ರಶ್ನೆ. ಅಮೆರಿಕ ಆಪರೇಷನ್ ಹೇಗಿತ್ತು ಅಂತ ನೋಡೋದಾದ್ರೆ, ಶನಿವಾರ ಮುಂಜಾನೆ ಟೆಹರಾನ್ ಮೇಲೆ 7 ಕ್ಷಿಪಣಿಗಳ ಅಟ್ಯಾಕ್ ಆಗತ್ತೆ. 7 ದಾಳಿ ವೇಳೆ ಟೆಹರಾನ್ನ ಕಚೇರಿ ಬೈತ್ ರಹಬರಿಯಲ್ಲಿದ್ದ ಖಮೇನಿ ಕೂಡಲೇ ಕಚೇರಿಯ ಸುರಕ್ಷಿತ ಸ್ಥಳಕ್ಕೆ, ಬಂಕರ್ಗೆ ಸ್ಥಳಾಂತರ ಮಾಡಲಾಗತ್ತೆ. ಪಕ್ಕದಲ್ಲಾಯ್ತಂತೆ, ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿಬಿಟ್ರಂತೆ ಅಂತೆಲ್ಲ ಸುದ್ದಿ ಆಯಿತು. ಕೂಡಲೇ ಕಚೇರಿಯಿಂದ ಅವರನ್ನ ಬಂಕರ್ಗೆ ಶಿಫ್ಟ್ ಮಾಡಲಾಗತ್ತೆ. ಸುರಕ್ಷಿತ ಸ್ಥಳದಲ್ಲೇ ದಾಳಿಯ ಬಗ್ಗೆ ಸಭೆಯನ್ನ ನಡೆಸ್ತಾ ಇದ್ದಿದ್ದು ಖಮೇನಿ. ಹೇಗೆ ಹೋರಾಡಬೇಕಾಗತ್ತೆ, ಹೇಗೆ ಎದುರಿಸಬೇಕಾಗತ್ತೆ ಅಂತ ಸಭೆ ಮಾಡ್ತಾ ಇದ್ದಿದ್ದು ಬಂಕರ್ನಲ್ಲೇ. 30 ಬಾಂಬ್ಗಳ ಸುರಿಮಳೆ ಸುರಿಸಿದ್ದು ಅಮೆರಿಕ ಮತ್ತು ಇಸ್ರೇಲ್. ಒಂದೆರಡಲ್ಲ, 30 ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದ್ದು ಅಮೆರಿಕ, ಇಸ್ರೇಲ್. ಹಾಗಿದ್ರೆ ಖಮೇನಿ ಅದೇ ಬಂಕರ್ನಲ್ಲಿದ್ದಾರೆ ಅಂತ ಗೊತ್ತಾಗಿದ್ದು ಹೆಂಗೆ, ಟ್ರ್ಯಾಕ್ ಮಾಡಿದ್ದು ಹೆಂಗೆ, ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ. ಹಲವು ತಿಂಗಳಿಂದಲೇ ಖಮೇನಿಯನ್ನ ಟ್ರ್ಯಾಕ್ ಮಾಡ್ತಾ ಇತ್ತು ಅಮೆರಿಕ. ಹೈಟೆಕ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಬಳಕೆ ಮಾಡಿದ್ದ ಇಸ್ರೇಲ್ ಮತ್ತು ಅಮೆರಿಕ ಖಮೇನಿಯನ್ನ ಮುಗಿಸ್ಲೇಬೇಕು ಅಂತ ಈ ಟ್ರ್ಯಾಕ್ ಮಾಡಿದ್ರು. ಬೈತ್ ರಹಬರಿಗ ಭದ್ರತಾ ಮಾಹಿತಿಯನ್ನ ಪಡೆದ ಇಸ್ರೇಲ್ ಸೇನಾ ಸಿಬ್ಬಂದಿ ಜೊತೆಗೆ ಸಭೆಯನ್ನ ಮಾಡಿದ್ರ ಬಗ್ಗೆ ಟ್ರ್ಯಾಕ್ ಮಾಡಿತ್ತು ಅಮೆರಿಕ. ಕಚೇರಿಯಿಂದ ತೆರಳಿ ತಲೆಮರೆಸಿಕೊಳ್ಳೋದಕ್ಕೆ ಖಮೇನಿ ಪ್ಲಾನ್ ಏನಿತ್ತು, ಆ ಪ್ಲಾನ್ ಶನಿವಾರ ಉನ್ನತ ಸಲಹೆಗಾರನಿಗೆ ಕರೆ ಮಾಡಿದ್ದ ಖಮೇನಿ ಈ ಫೋನ್ ಕರೆಯ ನಂತರ ಅಮೆರಿಕ ಇಸ್ರೇಲ್ ದಾಳಿ. ಖಮೇನಿ ಸಂವಹನವನ್ನೇ ಹ್ಯಾಕ್ ಮಾಡಿ ಭೀಕರ ದಾಳಿ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. B1B ಲಾಂಗ್ ರೇಂಜ್ ಬಾಂಬರ್ ಅನ್ನ ಬಳಕೆ ಮಾಡ್ಕೊಂಡಿರೋದು. ಈ ಮುಖಾಂತರವಾಗಿ ಉಡೀಸ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.